ಡೀಪಾಗಿ ಕಟ್ಟಾಗಿತ್ತು ಅದು. ಆ್ಯಂಡ್ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಜರ್ ಈಸ್ ರಿಯಲ್ ಅಂತ ವಿತಿನ್ 1 minute ಇಡೀ ಕಾಲು ಉತ್ಕೊಂಡ್ಬಿಡ್ತು ಲೆಫ್ಟ್. ದುರಾದೃಷ್ಟನೋ ಅಥವಾ ನನ್ನ ಕರ್ಮನೋ. ನಾನೇ ಗಾಡಿ ಓಡಿಸ್ತೀನಿ, ಬನ್ನಿ ಫಸ್ಟ್ ಆಸ್ಪತ್ರೆಗೆ ಹೋಗೋಣ, ನೀವು ಗಾಡಿ ಹತ್ತಿ. ಅವತ್ತೇ ನನಗೆ ಹಂಗಾಗ್ಬೇಕಾ? ಒಬ್ಬೊಬ್ರಿಗಿರುತ್ತೆ ಆ ಥರ ಎಲ್ಲ ಇರುತ್ತೆ ಬಿಟ್ರು. ವಕ್ರ ದೃಷ್ಟಿ ಅಂತಾರಲ್ಲ, ಹಾಗೆ ದೃಷ್ಟಿ ಹಾಕ್ಬಿಟ್ರು ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಲೈಫ್ ವಿತ್ ಕವನ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಅಲ್ಲ, ನನಗೆ ಹೇಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ತು, ಆ ಜಾಬ್ ಸಿಗೋದಕ್ಕೆ ಏನೇನೆಲ್ಲ ಸಾಹಸಗಳನ್ನ ಮಾಡಿದೆ ಅಂತ ಹೇಳಿ. ಸೊ ಅದಾದಮೇಲೆ ಈಗ ಈ ವ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ಯಾಕೆ ಬ್ಯಾಂಗ್ಳೂರಿಂದ ವಾಪಸ್ ಹಾಸನ್ಗೆ ಬರಬೇಕಾಯ್ತು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನು ಹೇಳಬೇಕು ಅಂದರೆ, ಆ ಪರ್ಸನ್ ಮೇಲೆ ನಾನು ಇವತ್ತಿಗೂ ಏನು ಪರ್ಸ್ನಲಿ ಗ್ರಡ್ಸ್ನ ಇಟ್ಕೊಂಡಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಟು ಹಾಕಿಬಿಟ್ಟೆ, ಆಗಿದ್ದಾಯಿತು ಹೋಗಲಿ ಅಂತ ಹೇಳಿ. ಸೊ ಇವಾಗ ಹೇಳ್ತೀನಿ ನಾನು ಯಾಕೆ ಬ್ಯಾಂಗ್ಳೂರಿಂದ ವಾಪಸ್ ಹಾಸನ್ಗೆ ಬಂದೆ ಅಂತ. ಸೊ 3.5 months ಆಯಿತು ಅಲ್ಲಿ ಜಾಬ್ಗೆ ಸೇರಿಕೊಂಡು, ಎಲ್ಲ ಅಡ್ಜಸ್ಟ್ ಆಗಿತ್ತು, ಎಲ್ಲ ನನಗೆ ಸೆಟಲ್ ಆಗಿದೆ ಪ್ರಾಪರಾಗಿ. ಆಫ್ಟರ್ 3.5 months ನಾನು ಹೋಗ್ಬಿಟ್ಟು ಸೆಕ್ರೆಟರಿ ಮ್ಯಾಮ್ ಹತ್ರ, ಮ್ಯಾಮ್ ನನಗೆ ಹೈಯರ್ ಪ್ರೈಮರಿ ಬೇಡ, ನನಗೆ ಹೈಸ್ಕೂಲ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ. ಆವಾಗ ನನ್ನ ರಿಕ್ವೆಸ್ಟ್ನ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ಹೈಸ್ಕೂಲ್ಗೆ ಪ್ರಮೋಟ್ ಕೂಡ ಮಾಡಿಕೊಂಡ್ರು. ಪ್ರಮೋಟ್ ಮಾಡ್ಕೊಂಡಿದ್ದ ದಿನ ಇವತ್ತು ಕರೆದು ನನಗೆ ಹೇಳ್ತಾರೆ, ನಾಳೆಯಿಂದ ನೀವು ಹೈಸ್ಕೂಲ್ ತಗೊಳ್ಳಿ ಅಂತ ಹೇಳಿ. ನೆಕ್ಸ್ಟ್ ಡೇ ನಾನು ಸ್ಕೂಲ್ಗೆ ಹೋಗಬೇಕಾಗಿದೆ. ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ಸೊ ಕೃಷ್ಣ ಜನ್ಮಾಷ್ಟಮಿ ಇನ್ನೂ 1-2 ದಿನ ಇರುತ್ತೆ. ಅದು 2 ದಿನ ಮುಂಚೆನೇ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ಕೊತಾ ಇರ್ತಾರೆ. ಸೊ ನಾಳೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇರುತ್ತೆ ಸ್ಕೂಲಲ್ಲಿ. ನಾನು ಅಲ್ಲೇ ಪಕ್ಕದ ಊರಲ್ಲಿ ನನ್ನ ಕಸಿನ್ ಮನೆಗೆ ಹೋಗಿರ್ತೀನಿ. ಅಲ್ಲಿಂದ ನನಗೆ ನೆನಪಾಗುತ್ತೆ, ಓಕೆ ನಾಳೆ ನಾನು ಕೃಷ್ಣ ಜನ್ಮಾಷ್ಟಮಿಗೆ ರೆಡಿ ಆಗಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಬಟ್ಟೆ ಇಲ್ಲ. ಸೊ ಒಂದು ಸ್ಯಾರಿ ಇದೆ ಬ್ಲೂ ಕಲರ್, ಕೃಷ್ಣ ಜನ್ಮಾಷ್ಟಮಿಗೆ ಅದು ಮ್ಯಾಚ್ ಆಗುತ್ತೆ. ಬಟ್ ಆ ಸ್ಯಾರಿ ಬ್ಲೌಸ್ ಏನಿದೆಯಲ್ಲ ಅದು ನನಗೆ ಲೂಸ್ ಆಗುತ್ತೆ ಫಿಟ್ ಆಗೋದು ಅಂತ ಹೇಳಿ, ಅದನ್ನು ಟಕ್ಕಿನ್ ಮಾಡಿಸ್ಕೊಂಬರೋಣ, ಸ್ವಲ್ಪ ಟೈಟ್ ಮಾಡಿಸ್ಕೊಂಬರೋಣ ಅಂತ ಹೇಳಿ ನಾನು ನನ್ನ ಕಸಿನ್ ಮನೇಲಿದ್ನಲ್ಲ, ಅಲ್ಲಿಂದ ನನ್ನ ಕಸಿನ್ನ ಕೂಡ ಕರ್ಕೊಂಡು ನಾನಿದ್ದಿದ್ದ ಬಿಲ್ಡಿಂಗಿಗೆ ಬಂದ ಮೇಲೆ ಇವಾಗ ಹೇಳ್ತೀನಿ ನೋಡಿ ಏನಾಯಿತು ಅಂತ. ಮೇನ್ ರೀಸನ್ ನಾನು ಯಾಕೆ ಬಂದೆ ಬೆಂಗಳೂರಿಂದ ಅಂತ. ಬಾ ಹೋಗ್ಬಿಟ್ಟು ನಂದು ಬಟ್ಟೆನ ಟೈಟ್ ಮಾಡಿಸ್ಕೊಂಬರೋಣ, ನಾಳೆ ನನಗೆ ಅದು ಬೇಕೇ ಬೇಕು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ಗೆ, ನಾನು ಅದನ್ನು ಹಾಕ್ಕೊಳ್ಳೇಬೇಕು ಅಂತ ಹೇಳಿ ಕರ್ಕೊಂಡು ಬಂದೆ. ನಮ್ಮ ಬಿಲ್ಡಿಂಗ್ದು ಗೇಟ್ ಇರುತ್ತಲ್ಲ, ಆ ಗೇಟ್ನ ಓಪನ್ ಮಾಡಬೇಕಾಗಿರುತ್ತೆ. ಅದು ಒಳಗಡೆಯಿಂದ ಹಾಕಿರ್ತಾರೆ ಆ ಗೇಟ್ನ. ಸೊ ಕೈ ಹಾಕಿ ತೆಗಿಬೋದಿತ್ತು, ನಾನು ಅದನ್ನು ತೆಗಿಯೋಕ್ಕೆ ಹೋಗ್ತೀನಿ. ಸೊ ಈ ಗೇಟ್ ಪಕ್ಕ, ಇದು ಗೇಟ್ ಅಂದರೆ ಗೇಟ್ ಪಕ್ಕದಲ್ಲಿ ನೇಮ್ ಬೋರ್ಡ್ ಎಲ್ಲ ಹಾಕ್ತಾರೆ, ನೋಡಿರ್ತೀರಲ್ಲ, ನಿಲಯ ಸೋ ಆ್ಯಂಡ್ ಸೋ ನಿಲಯ ಅಂತ ಎಲ್ಲ ಬರೆದು ಬ್ಲ್ಯಾಕ್ ಗ್ರಾನೈಟ್ ಕಲ್ಲಲ್ಲಿ ಹಾಕಿರ್ತಾರೆ ಅಲ್ಲ, ಆ ನೇಮ್ ಬೋರ್ಡ್ ಏನಾಗಿತ್ತು ಆಲ್ರೆಡಿ ಲೂಸ್ ಇತ್ತಂತೆ. ನನಗೆ ಗೊತ್ತಿರಲಿಲ್ಲ, ನಾನು ಯಾಕೆ ನೇಮ್ ಬೋರ್ಡ್ ಲೂಸ್ ಇದೆಯಾ ಟೈಟ್ ಇದೆಯಾ ಅಂತ ನೋಡೋಕೆ ಹೋಗಲಿ ಅಲ್ವಾ. ಕ್ಯಾಶುಯಲ್ ಆಗಿ ಗೇಟ್ನ ಓಪನ್ ಮಾಡಿದೆ ಅಷ್ಟೇ. ಗೇಟ್ ಓಪನ್ ಮಾಡಿದ ತಕ್ಷಣ ಆ ನೇಮ್ ಬೋರ್ಡು, ಅದು ಮಳೆ ಟೈಮ್ ಬೇರೆ ಆಗಿದ್ದರಿಂದ ನೆಂದು ಆ ನೇಮ್ ನಿಲಯ ಅನ್ನೋ ಒಂದು ಗ್ರಾನೈಟ್ ಕಲ್ಲು ಏನಾಗಿತ್ತು ಅದು ಲೂಸ್ ಆಗಿತ್ತು ಅನಿಸುತ್ತೆ. ಗೇಟ್ ಓಪನ್ ಮಾಡಿದ ತಕ್ಷಣ ಕಲ್ಲು ಸಡನ್ನಾಗಿ ಬಿತ್ತು. ಗೇಟ್ಗೂ ಕಲ್ಗೂ ಡಿಸ್ಟೆನ್ಸೇ ಇಲ್ಲ, ನಾನು ನಿಂತಿರೋ ಜಾಗದಲ್ಲಿ ಕಲ್ಲಿದೆ, ಈ ಕಡೆ ಗೇಟ್ ಇದೆ. ಹಿಂಗೆ ಅಂದ ತಕ್ಷಣ ಆ ಕಲ್ಲು ಬಿತ್ತು. ಹಿಂದುಗಡೆ ನನ್ನ ಕಸಿನ್ ಇದ್ದವಳು, ಅಕ್ಕ ಕಲ್ಲು ಅಂತ ಹೇಳಿದ್ಲು. ನಾನು ಒಂದು ಕಾಲು ಎತ್ಕೊಂಡೆ, ಇನ್ನೊಂದು ಕಾಲು ಎತ್ಕೊಳ್ಳೋ ಅಷ್ಟೊತ್ತಿಗೆ ಅದು ಹಿಂಗೆ ಬಿದ್ದು, ಲೈಕ್ ಇದು ಕಲ್ಲು ಹೀಗೆ ಬಿದ್ದು ಕಾಲು ಎತ್ಕೊಂಡೆ, ಇನ್ನೊಂದು ಕಾಲು ಎತ್ಕೊಳ್ಳೋ ಅಷ್ಟೇ ಈ ಕಲ್ಲು ಏನಾಯಿತು ಹೀಗೆ ಬಿದ್ದು ಹೀಗೆ ಸ್ಲ್ಯಾಂಟಾಗಿ ನನ್ನ ಕಾಲ ಮೇಲೆ ಬಿತ್ತು. ಐ ಥಾಟ್ ಚೂರು ಕಲ್ಲಲ್ವ ಬಿದ್ದಿದ್ದು ಅಂತ ಹೇಳಿ ಕಾಲನ್ನ ಹಿಂಗೆ ಅಂದೆ ಅಷ್ಟೇ. ಸಡನ್ನಾಗಿ ಫುಲ್ ಕಾಲು ಊದ್ಕೊಂಡ್ಬಿಡೋದ ಫುಲ್ಲು. ಆಮೇಲೆ ಕಟ್ ಮಾರ್ಕ್ ಆಗಿದೆ. ನಾನು ಅಂದ್ಕೊಂಡೆ ಲೈಟಾಗಿ ಗೀರಿರೋದು ಅಂತ. ಆಮೇಲೆ ನೋಡಿದ್ರೆ ಇಟ್ ವಾಸ್ ಸೋ ಡೀಪಾಗಿ ಕಟ್ಟಾಗಿತ್ತು ಅದು. ಆ್ಯಂಡ್ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ವಿತಿನ್ 1 minute ಇಡೀ ಕಾಲು ಊದ್ಕೊಂಡ್ಬಿಡ್ತು, ಲೆಫ್ಟ್ ಕಾಲು. ದೆನ್ ಐ ವಾಸ್ ಲೈಕ್, ನನಗಾಗ್ತಾ ಇಲ್ಲ ನಡೆಯೋಕ್ಕೆ, ನನಗೆ ಆಗ್ತಾ ಇಲ್ಲ, ಕಾಲನ್ನ ಈವನ್ ಲಿಫ್ಟ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ನನ್ನ ಕೈಲಿ. ಒಂದೇ ಒಂದು ಸೆಕೆಂಡಲ್ಲಿ ಅಷ್ಟು ಚೇಂಜಸ್ ಆಗೋಗ್ಬಿಡ್ತು. ಜಸ್ಟ್ ಗೇಟ್ ಓಪನ್ ಮಾಡಿದೆ, ಆ ಕಲ್ಲು ಬಂದುಬಿತ್ತು. ನನ್ನ ದುರಾದೃಷ್ಟನೋ ಅಥವಾ ನನ್ನ ಕರ್ಮನೋ ಗೊತ್ತಿಲ್ಲ, ನಾನು ಏನೂ ಮಾಡಿರಲಿಲ್ಲ, ಏನೂ ತಪ್ಪು ಮಾಡಲಿಲ್ಲ. ಜಸ್ಟ್ ಗೇಟ್ ಓಪನ್ ಮಾಡಿದ ತಕ್ಷಣ ಆ ಕಲ್ಲು ಬಂದುಬಿತ್ತು. ನಾನು ಅಂದ್ಕೊಂಡೆ ಮೈನರ್ ಆಗಿ ಏಟಾಗಿರುತ್ತೆ, ಸ್ವಲ್ಪ ಡೀಪಾಗಿ ಕಟ್ಟಾಗಿರ್ಬೋದು ಅಷ್ಟೇ, ಅದು ಸ್ಕಿನ್ ಅಂತ ಹೇಳಿ. ಬಟ್ ಪೇನ್ ವಾಸ್
ಎಷ್ಟು ಅಂದರೆ ತುಂಬ ಸಿವಿಯರ್ ಆಗಿತ್ತು ಆ ಪೇನು. ನನಗೆ ಕಾಲು ಲಿಫ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ದೆನ್ ಅದೇ ಟೈಮಲ್ಲಿ ನನ್ನ ಕಸಿನ್ ಇದ್ದಿದ್ದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ದರೆ ಏನು ಮಾಡಬೇಕಿತ್ತೋ ಗೊತ್ತಿರಲಿಲ್ಲ. ಆ್ಯಂಡ್ ಅವಳಿಗೂ ಗಾಡಿ ಓಡ್ಸೋಕ್ಕೆ ಬರ್ತಾ ಇತ್ತು. ಅಕ್ಕ ನಾನೇ ಗಾಡಿ ಓಡಿಸ್ತೀನಿ ಬನ್ನಿ ಫಸ್ಟ್ ಆಸ್ಪತ್ರೆಗೆ ಹೋಗೋಣ, ನೀವು ಗಾಡಿ ಹತ್ತಿ ಅಂತ ಹೇಳಿದ್ರು. ಸರಿ ಆಯಿತು, ಬಿಕಾಸ್ ನನಗೆ ಪೇನ್ ಬೇರೆ ಬಲ್ಲೇ ಇರಲಿಲ್ವಲ್ಲ, ನಾನು ಬೇಡ ಅಂತ ಹೇಳೋದಕ್ಕೆ. ಸರಿ ಅಕ್ಕ ಬನ್ನಿ ಹತ್ತಿ ಅಂತ ಹೇಳಿ ಗಾಡಿ ಹತ್ತಕ್ಕೆ ಆಗ್ತಾಯಿಲ್ಲ ಇವಾಗ ನನ್ನ ಕೈಲಿ. ಈ ಕಾಲು ಹೆಂಗೋ ಎತ್ತುತ್ತಾ ಇದ್ದೀನಿ, ಈ ಕಾಲನ್ನ ಹತ್ತಿಂಗಿಡಕ್ಕೆ ಆಗ್ತಾಯಿಲ್ಲ. ಹೇಗೋ ಕಷ್ಟಪಟ್ಕೊಂಡು ಹತ್ಕೊಂಡು ಅವಳು ಪಾಪ ಗಾಡಿನೆಲ್ಲ ಸ್ವಲ್ಪ ಹಿಂಗೆ ಬಗ್ಗಿಸ್ಕೊಂಡು ಹತ್ತಿಸ್ಕೊಂಡು ಪಟ್ ಅಂತ ಆಸ್ಪತ್ರೆ ಹತ್ರ ಹೋದ್ವಿ. ಆಸ್ಪತ್ರೆ ಹತ್ರ ನನಗೆ ಇಳಿಯೋಕ್ಕೂ ಆಗ್ತಾಯಿಲ್ಲ. ದೆನ್ ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಿದ್ದ ಜನಗಳೆಲ್ಲ ಬಂದು ಕರ್ಕೊಂಡು ಹೆಂಗೋ ಎತ್ಕೊಂಡು ಹೇಳ್ಕೊಂಡು ಕರ್ಕೊಂಡು ಹೋದ್ಮೇಲೆ ನೈಟ್ ಏನಾಯಿತು, ಆ್ಯಕ್ಚುಲಿ ಅವರು ಆರ್ಥೋಪೆಡಿಕ್ ಅಲ್ಲ, ಸೊ ಬೋನ್ದೆಲ್ಲ ಅವ್ರಿಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಇನ್ನೂ ಒಬ್ಬರು ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನಾಗಿರ್ಬೋದು ಹೇಗೆ ಅಂತೆಲ್ಲ ಹೇಳಿ ಆಮೇಲೆ ಎಕ್ಸ್ರೇ ಅವ್ರನ್ನ ಅಲ್ಲಿಗೆ ಕರೆಸಿ ಎಕ್ಸ್ರೇ ಮಾಡಿಸಿದ್ರು. ಸೊ ಅಲ್ಲೇನಾಯಿತು ಮಿಸ್ಟೇಕ್ ಅಂತ ಹೇಳಿದ್ರೆ, ಅವರು ನಂದು ಏನು ಏಟಾಗಿತ್ತಲ್ಲ ಆ ಊಂಡ್ ಮಾತ್ರ ನೋಡಿದ್ರು, ಕಟ್ಟಾಗಿದ್ದ ಜಾಗ, ಅದಕ್ಕೆ ಮೆಡಿಕೇಟ್ ಮಾಡಿದ್ರು. ಅದ್ರ ಪಕ್ಕದ ಜಾಗದಲ್ಲಿ ಅವರು ಎಕ್ಸ್ರೇ ತಗೊಂಡ್ರು. ಸೊ ಅದರಲ್ಲಿ ಆರ್ಥೋಪೆಡಿಕ್ಕಿಗೆ ಆ ಎಕ್ಸ್ರೇನ ಅವರು ಫಾರ್ವರ್ಡ್ ಮಾಡಿರ್ತಾರೆ. ಅದರಲ್ಲಿ ಫ್ರ್ಯಾಕ್ಚರ್ ಕಾಣಿಸಿರಲ್ಲ. ಸೊ ಅವ್ರೇನು ಹೇಳ್ತಾರೆ, ಫ್ರ್ಯಾಕ್ಚರ್ ಏನಾಗಿಲ್ಲ, ಜಸ್ಟ್ ನಿಮಗೆ ಗಾಯ ಆಗಿರೋದು, ತುಂಬ ಡೀಪಾಗಿ ಕಟ್ಟಾಗಿದೆ, ಅದು ವಾಸಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು, ಅದರಿಂದ ನಿಮಗೆ ಇಷ್ಟು ಪೇನ್ ಆಗ್ತಾ ಇದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಐ ವಾಸ್ ಲೈಕ್ ಓಕೆ, ಪುಣ್ಯ ಫ್ರ್ಯಾಕ್ಚರ್ ಆಗಿಲ್ವಲ್ಲ ಅಂತ. ಬಟ್ ಅಷ್ಟೊತ್ತಿಗೆ ನಮ್ಮ ಡ್ಯಾಡಿಯವ್ರಿಗೆ ವಿಷಯ ಹೋಗಿರುತ್ತೆ. ಅವರು ಆಲ್ರೆಡಿ ಹಾಸನಿಂದ ಬ್ಯಾಂಗ್ಳೂರು ಬರೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ದೆನ್ ನೆಕ್ಸ್ಟ್ ಡೇ ನಾನು ಆ ಪೇನಲ್ಲೂ ಕೂಡ ನಮ್ಮ ದೊಡ್ಡಮ್ಮ ಅಲ್ಲೇ ಇರೋದು. ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ತಿಂಡಿ ಮಾಡಿಕೊಂಡು ಬಂದು ತಿನ್ನಿಸಿ ಹೋದರು. ನಾನು ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಆಟೋ ಮಾಡಿಕೊಂಡು ಹೋದೆ, ಓಲಾ ಬುಕ್ ಮಾಡಿದೆ, ಓಲಾದಲ್ಲಿ ಹೋದೆ ಸ್ಕೂಲ್ಗೆ. ದೆನ್ ಅವ್ರು ನೋಡ್ತಾರೆ, ಏನಿದು ಈ ಅವತಾರದಲ್ಲೂ ಸ್ಕೂಲಿಗೆ ಬಂದಿದ್ದೀರಲ್ಲ ಅಂತ. ದೆನ್ ಐ ವಿಲ್ ಲೈಕ್, ಪ್ರಮೋಟ್ ಆಗಿದ್ದು ಫಸ್ಟ್ ಡೇ ನಾನು ಹೆಂಗೆ ಬರದೇ ಇರಲಿ ಅಂತ. ದೆನ್ ಅವ್ರು ಹೇಳಿದ್ರು, ಜಾಸ್ತಿ ಓಡಾಡೋದಕ್ಕೇನು ಹೋಗ್ಬಿಡಿ, ನಿಮ್ದು ಏನಿದೆ ವರ್ಕ್ ನೀವು ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾನು ಇಡೀ ದಿನ ಸ್ಟಾಫ್ ರೂಮಲ್ಲಿ ಕಾಲನ್ನ ಹೀಗೆ ನೀಡ್ಕೊಂಡು, ಬಿಕಾಸ್ ನಂದು ಕಾಲಿಗೆ ಫುಲ್ ಬ್ಯಾಂಡೇಡ್ ಹಾಕಿದ್ದಾರೆ ಅಲ್ಲ, ಹೀಗೆ ನೀಡ್ಕೊಂಡು ನಂದು ಏನು ಕರೆಕ್ಷನ್ಸ್ ಇದೆ ಅದನ್ನೆಲ್ಲ ಇಡೀ ದಿನ ಮುಗಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಹೇಳೋದನ್ಸುತ್ತೆ, ನಜರ್ ಈಸ್ ರಿಯಲ್ ಅಂತ, ಈವಿಲ್ ಐ ಇದೆ ಅಂತ. ಅದು ಯಾರಿಗೆ ನಾನು ಬ್ಯಾಂಗ್ಳೂರ್ಗೆ ಹೋಗಿ ಸೆಟ್ಲಾಗಿ ಆರಾಮಾಗಿ ಜೀವನ ನಡೆಸ್ತಿದ್ದಿದ್ದು ಇಷ್ಟ ಆಗಲಿಲ್ವೋ ಗೊತ್ತಿಲ್ಲ. ಅದು ಯಾರಿಗೆ ನನಗೆ ಪ್ರಮೋಷನ್ ಸಿಕ್ಕಿದ್ದು ಇಷ್ಟ ಆಗಲಿಲ್ವೋ ಗೊತ್ತಿಲ್ಲ. ಅದು ಯಾರಿಗೆ ನನ್ನ ಲೈಫ್ನ ಆರಾಮಾಗಿ ಲೀಡ್ ಮಾಡ್ತಿದ್ದೆ ಅದು ಕಂಡ್ರೆ ಆಗಲಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿ ದೃಷ್ಟಿ ಹಾಕ್ಬಿಟ್ರು, ವಕ್ರ ದೃಷ್ಟಿ ಅಂತಾರಲ್ಲ ಹಾಗೆ ದೃಷ್ಟಿ ಹಾಕ್ಬಿಟ್ರು ನನಗೆ. ಯಾರು ದೃಷ್ಟಿ ಹಾಕಿದ್ರೂ ಗೊತ್ತಿಲ್ಲ. ಹೇಳ್ತಾರಲ್ಲ, ದೃಷ್ಟಿಗೆ ಬಂಡೆ ಕಲ್ಲೇ ಸಿಡಿಯುತ್ತಂತೆ, ಇನ್ನು ಮನುಷ್ಯರು ಯಾವ ಲೆಕ್ಕ ಅಂತ ಹೇಳಿ. ಸೊ ಅವಾಗಿಂದ ನಾನು ಈ ನಜರ್ ಅನ್ನೋದನ್ನೆಲ್ಲ, ದೃಷ್ಟಿ ಅನ್ನೋದನ್ನೆಲ್ಲ ನಾನು ಜಾಸ್ತಿ ನಂಬ್ತೀನಿ. ಸೊ ನನಗದಾಗಿದ್ದು ದೃಷ್ಟಿನೇ ಅಂತ ನಾನು ಇವತ್ತಿಗೂ ಅದನ್ನು ನಂಬ್ತೀನಿ. ಬಿಕಾಸ್ ಏನೋ ರೀಸನ್ ಇಲ್ಲದೆ ನೀವು ಜಸ್ಟ್ ಗೇಟ್ ಓಪನ್ ಮಾಡಿದ ತಕ್ಷಣ ಕಲ್ಲು ಬಂದು ಕಾಲ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ ಏನರ್ಥ? ನನಗೂ ಮುಂಚೆ 1000 ಜನ ಓಡಾಡಿದ್ದಾರೆ. ನಮ್ಮ ಬಿಲ್ಡಿಂಗ್ ತುಂಬ ಬ್ಯಾಚುಲರ್ಸೇ ಇರೋದು. ಬಟ್ ಅಷ್ಟು ಜನಕ್ಕೆ ಅದು ಬೀಳ್ತಿರೋದು ನನಗೆ ಬಿದ್ದಿದೆ ಅಂದರೆ, ಅದು ನನಗೆ ಪ್ರಮೋಷನ್ ಸಿಕ್ಕಿದ ನೆಕ್ಸ್ಟ್ ಡೇನೇ ಅಲ್ಲ, ಪ್ರಮೋಷನ್ ಸಿಕ್ಕಿದ್ದೇನೆ ನಾನು ಬಂದುಬಿಟ್ಟು ಇವತ್ತು ನನಗೆ ಪ್ರಮೋಷನ್ ಸಿಕ್ಕಿದೆ ಅನ್ನೋ ಖುಷಿಲಿ ನಾನು ನಾಳೆ ಕೃಷ್ಣ ಜನ್ಮಾಷ್ಟಮಿಗೆ ಹಿಂಗೆ ರೆಡಿ ಆಗಬೇಕು ಅಂತ ಇದ್ದೀನಿ. ಅವತ್ತೇ ನನಗೆ ಹಂಗಾಗಬೇಕಾ? ಸೊ ನಂಗೆ ಅಲ್ಲಿಗೆ ಗೊತ್ತಾಯಿತು, ಯಾರಿಗೋ ನನಗೆ ಪ್ರಮೋಷನ್ ಸಿಕ್ಕಿದೆ, ಇಷ್ಟ ಇರಲಿಲ್ಲ ಅಂತ ಅವ್ರ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ನನಗೆ. ಸೊ ಹಿಂಗಾಗ್ಬಿಟ್ಟಿದೆ ಅಂತ ಆವಾಗ ನನಗೆ ಗೊತ್ತಾಯಿತು. ಸೊ ನಿಜವಾಗ್ಲೂ ಬಿಲೀವ್ ಮಾಡಿ ಗೈಸ್, ಈವಿಲ್ ಐ ಅನ್ನೋದು ನಿಜವಾಗ್ಲೂ ಇರುತ್ತೆ. ಎಲ್ಲ ಮನುಷ್ಯರ ದೃಷ್ಟಿ ಒಂದೇ ಥರ ಇರೋದಿಲ್ಲ. ಇವಾಗ ಯಾರು ನಿಮ್ಮನ್ನು ಪ್ರೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಅವ್ರು ನಿಮ್ಮನ್ನ ಖುಷಿಯಿಂದ ಪ್ರೈಸ್ ಮಾಡ್ತಾ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಬ್ಯಾಕ್ ಆಫ್ ದ ಥಾಟ್ ಒಬ್ಬೊಬ್ರಿಗಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಹುಷಾರು, ದೃಷ್ಟಿ ತೆಗೆಸ್ಕೊತಾ ಇರಿ ಅವಾಗವಾಗ. ಕಪ್ಪು ದಾರ ಏನಾದರೂ ಒಂದು ಹಾಕ್ಕೊಂಡಿರಿ ಈವಿಲ್ ಐಯಿಂದ ಪ್ರೊಟೆಕ್ಟ್ ಆಗೋಕ್ಕೆ. ಸೊ ಓಕೆ, ಬ್ಯಾಕ್. ನೆಕ್ಸ್ಟ್ ಸ್ಕೂಲ್ಗೆ ಹೋಗಿರ್ತೀನಿ ನೆಕ್ಸ್ಟ್ ಡೇ, ಬಿಕಾಸ್ ಪ್ರಮೋಷನ್ ಸಿಕ್ಕಿದ್ದು ನೆಕ್ಸ್ಟ್ ಡೇ ನಾನು ಹೆಂಗೆ ಹೋಗ್ತಾ ಇರಲಿ ಅಂತ ಹೇಳಿ ಹೋಗ್ತೀನಿ. ಆ ನೋವಲ್ಲೇ ಹೆಂಗೋ ನಡೀತೀನಿ. ದೆನ್ ನನಗೆ ಲೈಟಾಗಿ ನಂದು ಕಾಲಲ್ಲಿ ನರ್ ಅಂತ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಓಡಾಡ್ತೀನಲ್ಲ ಅವತ್ತು, ಅದು ತುಂಬ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಟೈಮಲ್ಲಿ ನನಗೆ ಕಾಲ್ ಬರುತ್ತೆ ಹಾಸ್ಪಿಟಲಿಂದ, ಮೇಡಮ್ ದಯವಿಟ್ಟು ಸಂಜೆ ಹಾಸ್ಪಿಟಲ್ಗೆ ಬನ್ನಿ ಅಂತ. ಯಾಕೆ? ಆರ್ಥೋಪೆಡಿಕ್ ಬರೋಕ್ಕೆ ಹೇಳಿದ್ದಾರೆ ಅಂತ.
ಸೊ ಓಕೆ ನಾನು ಹೋಗ್ತೀನಿ, ಸಂಜೆ ಆರ್ಥೋಪೆಡಿಕ್ ಬರ್ತಾರೆ, ಎಕ್ಸ್ರೇ ಮತ್ತೆ ಹೊಸ ಎಕ್ಸ್ರೇ ತೆಗೆಸ್ತಾರೆ. ಮತ್ತೆ ಹೊಸ ಎಕ್ಸ್ರೇ ತೆಗ್ಸಾದ್ಮೇಲೆ ಗೊತ್ತಾಗುತ್ತೆ ಫ್ರ್ಯಾಕ್ಚರ್ ಹ್ಯಾಸ್ ಬಿನ್ ಹ್ಯಾಪೆಂಡ್, ಫ್ರ್ಯಾಕ್ಚರ್ ಫೌಂಡ್ ಆಗಿದೆ ಅಂತ ಹೇಳ್ತಾರೆ. ಟ್ಯಾಸಲ್ ಅನ್ನೋ ಬೋನ್ ಹೀಗಿರುತ್ತಲ್ಲ, ಹೀಗಿರೋ ಬೋನು ಹೀಗಾಗ್ಬಿಟ್ಟಿತ್ತು. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪ್ರೆಷರಲ್ಲಿ ಅದು ಕಲ್ಲು ನನಗೆ ಏಟ್ ಬಿದ್ದಿರ್ಬೋದು ಅಂತ. ಆ ಪ್ರೆಷರಲ್ಲೂ ನಡ್ಕೊಂಡು ಸ್ಕೂಲ್ಗೆ ಹೋಗ್ಬಿಟ್ಟಿದ್ದೀನಿ ಜೋಶಲ್ಲಿ ಪ್ರಮೋಷನ್ ಸಿಕ್ಕಿದೆ ಅಂತ. ದೆನ್ ಅದು ನೋಡಿ ಒಂದು 2-3 ಡೇಸ್, 1 ವೀಕ್ ನೋಡಿ, 1 ವೀಕ್ ಅಲ್ಲ 1 ಮಂತ್ ನೋಡಿ, ಇಫ್ ಅದು ಹೀಗೆ ಪೇನ್ ಇದೆ ಅಂತ ಹೇಳಿದ್ರೆ POP ಹಾಕಬೇಕಾಗತ್ತೆ, ಫೈಬರ್ ಹಾಕಬೇಕಾಗತ್ತೆ, ಇನ್ನೂ ಆಗಲಿಲ್ಲ ಅಂದರೆ ಸರ್ಜರಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿಬಿಟ್ರು ಆರ್ಥೋಪೆಡಿಕ್. ತಗೊಳಪ್ಪ ನನ್ನ ಮೀಟ್ರ್ ಆಫ್. ಏನೇನೋ ಅಂದ್ಕೊಂಡು ಬಂದಿದ್ದೆ ಬ್ಯಾಂಗ್ಳೂರ್ಗೆ, ಏನೇನೋ ಲೈಕ್ ಫುಲ್ ಪ್ರಾಪರ್ ಸೆಟ್ ಆಗಿಬಿಟ್ಟಿದ್ದೆ ನಾನು. ಮನೆ ಆಗಲಿ, ಅಲ್ಲಿ ಫ್ರೆಂಡ್ಸ್ ಆಗಲಿ, ಸ್ಕೂಲ್ ಆಗಲಿ, ಎವ್ರಿಥಿಂಗ್ ವಾಸ್ ಸೆಟ್ ಫಾರ್ ಮೀ. ಈಗ ಹೊಸದಾಗಿ ನೆನ್ನೆ ಬೇರೆ ಪ್ರಮೋಷನ್ ಸಿಕ್ಕಿದೆ. ಈಗ ಸಡನ್ನಾಗಿ ನೋಡಿದ್ರೆ ಇವ್ರು ಈ ಥರ ಎದುರಿಸ್ತಾ ಇದ್ದಾರೆ. 1 ಮಂತ್ ರೆಸ್ಟ್ ಬೇಕೇ ಬೇಕು, ಓಡಾಡಬೇಡಿ, ಇನ್ನೂ ಕೂತಿಲ್ಲ ಅಂದರೆ ಫೈಬರ್ ಹಾಕೋಣ, ಇನ್ನೂ ಸರಿ ಹೋಗಿಲ್ಲ ಅಂದರೆ ಸರ್ಜರಿ ಮಾಡಬೇಕಾಗುತ್ತೆ ಅಂತ ಈ ಥರ ಎದುರಿಸ್ಬಿಟ್ರೆ ಯಾರಿಗೆ ಭಯ ಆಗಲ್ಲ? ಲೈಕ್ ನನ್ನ ಡ್ರೀಮ್ಸ್ ಎಲ್ಲ ನನ್ನ ಕಣ್ಣು ಮುಂದೆನೇ ಶ್ಯಾಟರ್ ಆಗಿಬಿಡ್ತು. 1 ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನನಗೆ ನನ್ನ ಡ್ರೀಮ್ಸೇ ಎಲ್ಲ ಮುರಿದೋಗ್ದಂಗೆ ಆಗಿಬಿಡ್ತು. ಬಿಕಾಸ್ ನಾನು ಏನೇನೋ ಆಸೆ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಬಂದು ಸೆಟ್ ಆಗಿದೆ. 3.5 ಮಂತ್ಸ್ ಆಗಿತ್ತು ಅಷ್ಟೇ. ಹೊಸ ಗಾಡಿ, ಹೊಸ ಮನೆ ಎಲ್ಲ ಸೆಟ್ ಆಗಿದ್ದೆ. ದೆನ್ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಬಾವ ಬರ್ತಾರೆ. ಬಂದು ಡೈರೆಕ್ಟಾಗಿ ಇನ್ನೂ ಒಂದು ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಒಂದ್ಸಲಿ ಸ್ಕ್ಯಾನ್ ತೆಗೆಸ್ತಾರೆ. ಒಂದೇ ಆರ್ಥೋಪೆಡಿಕ್ನ ಕನ್ಸಲ್ಟ್ ಮಾಡೋದು ಬೇಡ, ಲೆಟ್ ಅಸ್ ಹ್ಯಾವ್ ಅನದರ್ ಆಪ್ಷನ್ ಅನ್ನೋ ಥರ ಅವ್ರ ಫ್ಯಾಮಿಲಿ ಡಾಕ್ಟರ್ ಇರೋವಂಥ ಒಂದು ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಬಾವ. ಅಲ್ಲಿ ಹೋಗಿ ಮತ್ತೆ ಎಕ್ಸ್ರೇ ತೆಗೆದಾಗ ಮತ್ತೆ ಗೊತ್ತಾಗುತ್ತೆ ಟ್ಯಾಸಲ್ ಬೋನ್ ಕ್ರ್ಯಾಕ್ ಆಗಿದೆ, ಎಸ್ ಇಟ್ಸ್ ಫ್ರ್ಯಾಕ್ಚರ್ ಅಂತ ಹೇಳಿ. ಸೊ ಕೊನೆಗೆ ಅವರು ಆಪ್ಷನ್ ಕೊಡ್ತಾರೆ, ಲೈಕ್ ಏನಂತ, ಸರ್ಜರಿ ಏನು ಬೇಡ, 1.5 ತಿಂಗಳು ಏನದು ಫೈಬರ್ ಹಾಕೋಣ ಕಾಲಿಗೆ ಅಂತ ಹೇಳಿ. ಸೊ 1.5 ಮಂತ್ಸ್ ನನ್ನ ಕಾಲಿಗೆ ಫೈಬರ್ ಹಾಕಿದ್ರು. ನಮ್ಮ ದೊಡ್ಡಮ್ಮನ ಮನೇಲೇ 1 ತಿಂಗಳು ನಮ್ಮ ಅಕ್ಕ ನಮ್ಮ ದೊಡ್ಡಮ್ಮನ ಮನೇಲೇ ಇಟ್ಕೊಂಡು 1 ತಿಂಗಳು ನನ್ನ ಕಾಲು ಸರಿ ಹೋಗೋವರೆಗೂ ಅಲ್ಲೇ ಇಟ್ಕೊಂಡು, ಆಮೇಲೆ ಇನ್ನೊಂದು ವಾರ ಇದೆ ಫೈಬರ್ ತೆಗ್ಸೋಕ್ಕೆ ಅಂತ ಹೇಳಿದಾಗ ನಾನು ಹಾಸನಲ್ಲಿ ಬಂದು ಕಾಲಿಂದ ಫೈಬರ್ನ ತೆಗೆಸಿದ್ದು. ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿಗೂ ಇನ್ನೂ ನನಗೆ ಕಾಲು ಏಟಾಗಿ 1 ಇಯರ್ ಆಗಿಲ್ಲ. ಆಗಸ್ಟಲ್ಲಿ ನನಗೆ ಕಾಲು ಫ್ರ್ಯಾಕ್ಚರ್ ಆಗಿದ್ದು. ಸೊ ದೆನ್ 1 ತಿಂಗಳು ರೆಂಟನ್ನು ನಾನು ಸುಮ್ಮನೆ ಪೇ ಮಾಡಿದ್ದೀನಿ. ಇವೊಂದು ನಾನು ನಮ್ಮ ಮನೇಲಿ ಇರಲಿಲ್ಲ ಅಂದ್ರೂ, ಬಿಕಾಸ್ ನನ್ನ ಥಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಆ ಮನೇಲಿತ್ತು. ಸೊ ಹೊಸ ಗೀಸರ್ ಬೇರೆ ತೊಗೊಂಡಿದ್ದೆ ಗೈಸ್. ಒಂದಿನನೂ ಆ ಗೀಸರಲ್ಲಿ ಸ್ನಾನ ಮಾಡಲಿಲ್ಲ. ಫಿಟ್ ಮಾಡಿಸಿದ ದಿನನೇ ಕಾಲು ಹಿಂಗಾಯಿತು. ಸೊ ವಾಪಸ್ ಹಾಸನಿಗೆ ಬರಬೇಕಾಯ್ತು. ದೆನ್ ನನಗೆ ಕಾಲು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ನಾನು ಮತ್ತೆ ಅಗೇನ್ 1.5 ತಿಂಗಳಾದಮೇಲೆ ನಾನು ಟೀಚಿಂಗ್ ಹೋಗ್ಬೋದಿತ್ತು, ಆಪ್ಷನ್ ಇತ್ತು, ನನಗೆ ಕೊಟ್ಟಿದ್ದರು 1 ಮಂತ್ ನೀವು ರಜೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್, ಆದಮೇಲೆ ಬನ್ನಿ ಅಂತ. ಬಟ್ ನಾನು ಸಡನ್ನಾಗಿ ಟೀಚಿಂಗಿಗೆ ಮತ್ತೆ ಹೋದರೆ ನಿಂತ್ಕೊಬೇಕಾಗತ್ತೆ. ಟೀಚಿಂಗ್ ಅನ್ನೋದು ತುಂಬ ಸುಲಭ ಅಲ್ಲ ಗೈಸ್. ಆ ಕ್ಲಾಸಿಂದ ಈ ಕ್ಲಾಸು, ಮೇಲಿದ್ರೆ ಮೇಲೆ ಹತ್ತೋಗ್ಬೇಕು, ಕೆಳಗಿಳಿಬೇಕು. ಸೊ ನನ್ನ ಕಾಲಿಗೆ ಮತ್ತೆ ಪ್ರೆಷರ್ ಬೀಳ್ತಾಯಿತ್ತು. ಫ್ರೆಶ್ ಆಗಿದ್ದಾಗಲೇ ನಾನು ಮತ್ತೆ ಆ ಗಾಯ ಇನ್ನೂ ಫ್ರೆಶ್ ಇದ್ದಾಗಲೇ ನಾನು ಹೋಗಿ ಮತ್ತೆ ಟೀಚಿಂಗ್ ಜಾಯ್ನ್ ಆದರೆ ಮತ್ತೆ ಅದು ನನಗೇ ನೆಕ್ಸ್ಟ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಜಾಬ್ನ ಕೂಡ ಕ್ವಿಟ್ ಮಾಡಿದೆ. ಜಾಬ್ ಕ್ವಿಟ್ ಮಾಡಿ 1 ತಿಂಗಳು ಆದಮೇಲೆ ಮನೆ ಕೂಡ ಖಾಲಿ ಮಾಡಿಕೊಂಡು ಗಾಡಿ ಎಲ್ಲ ತಗೊಂಡು ಪೋಟರ್ ಮಾಡಿಕೊಂಡು ಹಾಸನಿಗೆ ಬಂದೆ. ಸೊ ದಿಸ್ ವಾಸ್ ದ ರೀಸನ್ ವೈ ಐ ಕೇಮ್ ಬ್ಯಾಕ್ ಫ್ರಮ್ ಬ್ಯಾಂಗ್ಳೂರ್. ಅಷ್ಟೇ ಗೈಸ್, ಕಾಲು ಫ್ರ್ಯಾಕ್ಚರ್ ಆಯಿತು. ಆ ಫ್ರ್ಯಾಕ್ಚರ್ ಆಗಿದ್ದ ಕಾರಣದಿಂದ ಮತ್ತೆ ನಾನು 1.5 ತಿಂಗಳಾದಮೇಲೆ ಹೋಗ್ಬೋದಿತ್ತು, ಆಪ್ಷನ್ ಇತ್ತು ನನಗೆ, ಸ್ಕೂಲ್ ಅವ್ರು ಆಪ್ಷನ್ ಕೊಟ್ಟಿದ್ದರು. ಬಟ್ ನಾನು ಈಗ ಸಡನ್ನಾಗಿ ಹುಷಾರಾಗಿದ್ದೀನಿ ಅಂದ ತಕ್ಷಣ ಮತ್ತೆ ಹೋಗಿ ನಿಂತ್ಕೊಂಡು ಪಾಠ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಕಾಲ ಮೇಲೆ ಪ್ರೆಷರ್ ಹೇಳಿದರು ಡಾಕ್ಟರ್. ಅಬ್ಬಬ್ಬಾ ಅಂದರೂ ಒಂದು 4 ಮಂತ್ಸ್ ಕಾಲ ಮೇಲೆ ಪ್ರೆಷರ್ ಬಿಡಲೇಬಾರ್ದು ಅಂತ. ಇವಾಗ ಮೋರ್ ದ್ಯಾನ್ 6 ಮಂತ್ಸ್ ಆಗಿದೆ. ಆದ್ರೂ ಇವತ್ತಿಗೂ ಜಾಸ್ತಿ ಏನಾದರೂ ಓಡಾಡಿದ್ರೆ, ಜಾಸ್ತಿ ಏನಾದರೂ ಆ ಕಾಲ ಮೇಲೆ ಭಾರ ಬಿಟ್ಟು ನಿಂತ್ಕೊಂಡ್ರೆ ಕಾಲು ತುಂಬ ಸ್ವೆಲ್ ಆಗುತ್ತೆ, ಜಾಸ್ತಿ ಊದ್ಕೊಳ್ಳುತ್ತೆ, ತುಂಬ ನೋವಾಗುತ್ತೆ ಆ ಕಾಲು, ನಂದು ಲೆಫ್ಟ್ ಸೈಡು. ಸೊ ಹಾಗಾಗಿ ನಾನು ಜಾಬ್ನ ಕ್ವಿಟ್ ಮಾಡಿ ಹಾಸನಿಗೆ ಬಂದೆ ಗೈಸ್. ಸೊ ಇದರಿಂದ ಒಂದೇನು ಹೇಳ್ತೀನಿ ಅಂದರೆ, ಸೊ ನಿಮಗೇನೇ ಒಂದು ಒಳ್ಳೇದಾದ್ರೂ ಬೇಗ ಯಾರ ಹತ್ರನೂ ಹಂಚ್ಕೊಳ್ಳೋಕೆ ಹೋಗ್ಬೇಡಿ.
ನೋಡಿ, ನನಗೆ ಪ್ರಮೋಷನ್ ಸಿಕ್ಕಿದ ದಿನ ನಾನು ಅದನ್ನೆಲ್ಲರಿಗೂ ಹೇಳ್ಕೊಂಬಂದಿದ್ದೀನಿ. ಎಲ್ಲ ಸ್ಕೂಲಲ್ಲಾಗಲಿ ನಮ್ಮ ಕಡೆಯವ್ರಿಗಾಗಲಿ ಎಲ್ಲರಿಗೂ ಗೊತ್ತಾಯಿತು. ಅವತ್ತೇ ನನ್ನ ಕಾಲು ಫ್ರ್ಯಾಕ್ಚರ್ ಆಯಿತು. ಸೊ ನಿಜವಾಗ್ಲೂ ಈವಿಲ್ ಐ ಇನ್ ನಜರ್ ಅನ್ನೋದು ಇರುತ್ತೆ ಗಾಯ್ಸ್, ನಂಬಬೇಕು. ಸೊ ಏನನ್ನು ಒಳ್ಳೇದು ಆಗೋಕ್ಕೂ ಮುಂಚೆನೇ ಏನನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಬೇಡಿ. ಎವ್ರಿ ಒನ್ ವಿಲ್ ನಾಟ್ ಅಕ್ಸೆಪ್ಟ್ ಯುವರ್ ಹ್ಯಾಪಿನೆಸ್. ಮುಂದ್ಗಡೆ ಲೈಕ್ ನಾನು ಏನು ದೊಡ್ಡಿದ್ದು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ನಿಮ್ಮನ್ನು ಪ್ರೇಸ್ ಮಾಡ್ತಾ ಇದ್ದಾರೆ ಅಂದರೆ ಮನಸ್ಸಿಂದನೇ ಪ್ರೇಸ್ ಮಾಡ್ತಾ ಇದ್ದಾರೆ ಅನ್ನೋದು ಯಾವ್ದು ಸತ್ಯ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದ್ಸಲಿ ಮನಸ್ಸಿಂದ ಪ್ರೇಸ್ ಮಾಡೋರು ಇರ್ತಾರೆ, ಕೆಲವೊಂದ್ಸಲಿ ಉರಿಯಿಂದ ಪ್ರೇಸ್ ಮಾಡೋರು ಇರ್ತಾರೆ. ಸೊ ನಮ್ಗೆ ಅದು ಕಂಪ್ಯಾರಿಸನ್ ಮಾಡಿ ಯಾವ್ದು ನಿಜ, ಯಾವ್ದು ಮನಸ್ಸಿಂದ ಹೊಗಳ್ತಾ ಇದ್ದಾರೆ, ಯಾವುದು ಉರಿಯಿಂದ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಸೊ ನಾನು ಏನು ಹೇಳೋದು ಅಂದರೆ, ಏನನ್ನು ಆಗೋಕ್ಕೂ ಮುಂಚೆ ಶೇರ್ ಮಾಡ್ಕೊಳ್ಬೇಡಿ. ಅವಾಗಿಂದ ನಾನು ಇದೊಂದು ಬುದ್ಧಿ ಕಲ್ತಿದ್ದೀನಿ. ಬೇಗ ಪಟ್ಟಂತ ನಾನೇನು ಶೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಜರ್ ಈಸ್ ರಿಯಲ್. ದೃಷ್ಟಿ ಅನ್ನೋದು ನಿಜವಾಗ್ಲೂ ಇಟ್ಸ್ ರಿಯಲ್. ಸೊ ವಿತಿನ್ 3.5 months ನನ್ನ ಡ್ರೀಮ್ ಜಾಬ್, ನನ್ನ ಡ್ರೀಮ್ ಲೈಫ್ ಎಲ್ಲ ಶಾಟರ್ ಆಯಿತು. ಮತ್ತೆ ಅದೇ ಹಾಸನ್, ಅದೇ ಲೈಫ್ ಸ್ಟೈಲ್ಗೆ ವಾಪಸ್ ಬಂದೆ. ಮತ್ತೆ 3-4 months ನಾನು ವಿತೌಟ್ ಜಾಬ್ ಮನೇಲಿ ರೆಸ್ಟ್ ತೊಗೊಬೇಕಾಯ್ತು, ತೊಗೊಂಡೆ. ಸೊ ಆ ಟೈಮಲ್ಲಿ ತುಂಬಾ ಮೆಂಟಲಿ ಫಿಸಿಕಲಿ ಎರಡೂ ಚಾಲೆಂಜಿಂಗ್ ಆಗಿರುತ್ತೆ. ದಟ್ ಟೈಮ್ ವಾಸ್ ಸೋ ಹಾರ್ಡ್ ಫಾರ್ ಮೀ ಬಿಕಾಸ್ ಪ್ರತಿಯೊಂದೂ ಚೂರಾಗಿ ಆ 3.5 ತಿಂಗಳಲ್ಲಿ ನಾನಲ್ಲಿ ಕೂಡಿಸಿ ಇಟ್ಕೊಂಡಿದ್ದಂಥದ್ದು. ಸೊ ಯಾರ್ದೋ ಹಾಕಿದ ದೃಷ್ಟಿಯಿಂದ, ಯಾರ್ದೋ ಒಂದು ನಜರಿಂದ ನನ್ನ ಡ್ರೀಮ್ ಎಲ್ಲ ಶಾಟರ್ ಆಯಿತು. ಸೊ ಅದು ನಮಗೆ ಆದಮೇಲೆ ನಜರ್ ಇಸ್ ರಿಯಲ್ ಅಂತ ಬಿಲೀವ್ ಮಾಡೋದಕ್ಕೂ ಮುಂಚೆ, ಆಗೋಕ್ಕೂ ಮುಂಚೆನೇ ಎಸ್ ನಜರ್ ಅನ್ನೋದು ನಿಜ, ದೃಷ್ಟಿ ಅನ್ನೋದು ನಿಜ ಅನ್ನೋದನ್ನ ನಂಬಿ ದೂರ ಇರೋಕ್ಕೆ ಟ್ರೈ ಮಾಡಿ. ಸೊ ಹೀಗಾಗಿ ಆ ಈವಿಲ್ ಐಸ್, ಆ ನಜರಿಂದ ನಾನು ವಾಪಸ್ ಬ್ಯಾಂಗ್ಳೂರಿಂದ ನನ್ನ ಎಲ್ಲ ಡ್ರೀಮ್ಗಳನ್ನ ಅಲ್ಲೇ ಬಿಟ್ಟು ಹಾಸನಿಗೆ ಬಂದು ವಾಪಸ್ ಸೆಟ್ ಆಗಬೇಕಾಯ್ತು. ಸೊ ದಿಸ್ ವಾಸ್ ದ ರೀಸನ್ ಗೈಸ್ ವೈ ಐ ಕೇಮ್ ಬ್ಯಾಕ್ ಫ್ರಮ್ ಬ್ಯಾಂಗ್ಳೂರ್ ಟು ಹಾಸನ್ ಅಗೇನ್ ಅಂತ. ಸೊ ನಿಮಗೆ ಗೊತ್ತಾಯಿತು ಅಂದ್ಕೊತೀನಿ ಹೇಗೆ ನನಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಸಿಕ್ತು, ಹೇಗೆ ವಾಪಸ್ ಅಲ್ಲಿಂದ ನಾನು ಹಾಸನಿಗೆ ಬರಬೇಕಾಯ್ತು, ಏನೆಲ್ಲ ಸರ್ಕಮ್ಸ್ಟೆನ್ಸಸ್ನ ನಾನು ಫೇಸ್ ಮಾಡಿದೆ, ಹೇಗೆ ಫ್ರ್ಯಾಕ್ಚರ್ ಆಯಿತು ಅನ್ನೋದನ್ನ ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.